ಅಲ್ಲಿ ನೋಡಲೋ ರಾಮ, ಇಲ್ಲಿ ನೋಡಲೋ ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ, ಅಲ್ಲಿ ನೋಡಲೋ ರಾಮ, ಇಲ್ಲಿ ನೋಡಲೋ ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ, ಅಲ್ಲಿ ನೋಡಲೋ ರಾಮ. ರಾವಣನ ಮೂಲ ಬಲ ಕಂಡು ಕಪೀಸೇನೆ ಆವಾಗಲೇ ಬೆದರಿ ಓಡಿದವೋ. ರಾವಣನ ಮೂಲ ಬಲ ಕಂಡು ಕಪೀಸೇನೆ ಆವಾಗಲೇ ಬೆದರಿ ಓಡಿದವೋ. ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ, ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ, ವೇಳೆ ನರನಾಗಿ ಇರಬಾರದೆಂದೆಣಿಸಿ, ದೇವರಾಮಚಂದ್ರ ಜಗವೆಲ್ಲ ತಾನದ, ದೇವರಾಮಚಂದ್ರ ಜಗವೆಲ್ಲ ತಾನದ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ, ರಾಮ. ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು, ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು, ಕುಣಿ ಕುಣಿದಾಡಿದರು ಹರೋಷದಿಂದ, ಕುಣಿ ಕುಣಿದಾಡಿದರು ಹರೋಷದಿಂದ. ಕ್ಷಣದಲ್ಲಿ ಪುರಂದರ ವಿಠಲರಾಯನ ಶ್ರೀರಾಮ, ರಾಮ, ಶ್ರೀರಾಮ, ರಾಮ. ಕ್ಷಣದಲ್ಲಿ ಪುರಂದರ ವಿಠಲರಾಯನ, ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೊಡೆಯನು ತಾನು ಒಬ್ಬನಾಗಿ ನಿಂತ, ಕೊನೆಗೊಡೆಯನು ತಾನು ಒಬ್ಬನಾಗಿ ನಿಂತ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ, 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 ರಾಮ. ಆನಂದಮಾನಂದಮಾಯೇ
ज्ञानानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमद्गुरुं नित्यमहं स्मरामि। देवकी परमानन्दं कृष्णं वन्दे जगद्गुरुं। सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। ವಿಶ್ವಮೂಲದಲ್ಲಿ ಬೆಳಗುತ್ತಿರುವ ಗುರು ಪರಂಜ್ಯೋತಿಗೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದಿನ ಪ್ರವಚನ 17ನೇ ಅಧ್ಯಾಯದ ಸಾರ. ಈ ಹಿಂದೆ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅನ್ನೋ ವಿಷಯದ ಪ್ರಸ್ತಾಪ ಆಗಿದೆ. ಆಸುರಿ ಸಂಪತ್ತು ಅನ್ನೋದು ನರಕದ ದ್ವಾರ. ಕಾಮ, ಕ್ರೋಧ, ಲೋಭ ಈ ಪ್ರಧಾನವಾದ 3 ಗುಣಗಳು ನಾನಾ ರೀತಿಯಾದ ಪಾಪವನ್ನು ಸಂಗ್ರಹ ಮಾಡಿಕೊಡುತ್ತವೆ. ಮುಂದೆ ಜೀವ ನರಕವನ್ನು ಅನುಭವಿಸಬೇಕಾದ ಸ್ಥಿತಿ ಉಂಟಾಗುತ್ತೆ. ಹೀಗಾಗದೇ ಇರಬೇಕಾದ್ರೆ ದೈವಿ ಸಂಪತ್ತು ಬೆಳೆಯೋದಕ್ಕೆ ಬೇಕಾಗುವ ಆದರ್ಶವಾದ ನಡೆನುಡಿಗಳನ್ನು ರೂಪಿಸ್ಕೋಬೇಕು. ಅದಕ್ಕೆ ಮಾರ್ಗದರ್ಶನ ನಮಗೆ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ ವೇದದಲ್ಲಿ ಸಿಗುತ್ತೆ. ವೇದದ ಅರ್ಥವನ್ನೇ ವಿಸ್ತಾರಗೊಳಿಸ್ತಾ ಇರುವಂತಹ ಶಾಸ್ತ್ರ, ಇತಿಹಾಸ, ಪುರಾಣ ಇವುಗಳಲ್ಲಿ ಸಿಗುತ್ತೆ. ಅಲ್ಲಿ ಕೊಟ್ಟಿರುವ ವಿಷಯವನ್ನು ಮನಸ್ಸಿಗೆ ತಂದುಕೊಂಡು ಯಾರು ಯಾವ ಮಾರ್ಗವನ್ನು ಅವಲಂಬಿಸ್ಕೊಂಡು ಸಾಗಬೇಕೋ ಹಾಗೆ ಸಾಗ್ತಾ ಹೋಗೋದಾದರೆ ನೇರವಾಗಿ ಇದೇ ಜನ್ಮದಲ್ಲೇ ಭಗವಂತನನ್ನು ಹೋಗಿ ಸೇರಬಹುದು, ಮುಕ್ತಿಯನ್ನು ಪಡಿಬಹುದು ಅನ್ನೋ ವಿಷಯವನ್ನು ಅನುಸಂಧಾನ ಮಾಡಿದೆವು. ಅದರ ಮುಂದುವರೆದ ಭಾಗ ಶ್ರದ್ಧಾತ್ರಯ ವಿಭಾಗ ಯೋಗ ಎಂಬುದಾಗಿ ಈ ಒಂದು ಅಧ್ಯಾಯಕ್ಕೆ ನಾಮಧೇಯ. ಪ್ರಧಾನವಾಗಿ ಶ್ರದ್ಧಾ ಅನ್ನೋದಿದ್ದಾಗ ಉತ್ತಮವಾದ ಗುಣಗಳೂ ಸಹ ಉತ್ತಮವಾದ ಫಲವನ್ನು ಕೊಡುತ್ತವೆ. ಸಾಧನ ಅನ್ನೋದು ಎಷ್ಟೇ ಚೆನ್ನಾಗಿದೆ ಅಂತಾದರೂ ಶ್ರದ್ಧೆ ಒಂದು ಇಲ್ಲ ಅಂತಾದರೆ ಫಲ ಬರೋಲ್ಲ. ಹಾಗಿರೋದ್ರಿಂದ ಶ್ರದ್ಧೆಯನ್ನು ಕುರಿತು, ಅದೇ ರೀತಿಯಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನುವ ರೀತಿಯಾದ ಅನೇಕ ಬೇರೆ ಬೇರೆ ವಿಭಾಗಗಳು ಏನಿದೆ ಅದನ್ನು ಕುರಿತು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ತ್ರಿವಿಧಾ ಭವತಿ ಶ್ರದ್ಧಾ. ಶ್ರದ್ಧಾ ಅನ್ನೋದೊಂದು ಮನೋಧರ್ಮ. ವೇದಶಾಸ್ತ್ರಗಳು ಹೇಳುವ ವಿಷಯದ ಬಗ್ಗೆ ಪೂರ್ತಿ ವಿಶ್ವಾಸ. ಅದನ್ನೇ ಅವಲಂಬಿಸಿ ಗುರುವಾದವನು ಯಾವುದಾದ್ರು ಒಂದು ವಿಷಯವನ್ನು ಹೇಳಿದರೆ ಅದ್ರ ಬಗ್ಗೆಯೂ ಅಷ್ಟೇ ವಿಶ್ವಾಸ. ಇದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಇದು ಅತ್ಯಂತ ಮುಖ್ಯವಾಗಿ ಪ್ರತಿಯೊಬ್ಬ ಮಾನವನಲ್ಲೂ ಇರಬೇಕಾದಂಥ ಒಂದು ಗುಣ. ಆದರೆ ಅದು ಎಲ್ಲರಲ್ಲೂ ಏಕರೂಪದಲ್ಲಿ ಇರೋದಿಲ್ಲ. ಅದು 3 ವಿಧವಾಗಿರುತ್ತೆ. ಅದಕ್ಕೆ ತುಂಬ ಪ್ರಧಾನವಾದ ಕಾರಣ ಸ್ವಭಾವ. ಅಂದರೆ ಹಿಂದಿನ ಜನ್ಮಗಳಲ್ಲಿ ಸಂಪಾದನೆ ಮಾಡಿಕೊಂಡಂಥ ಪುಣ್ಯವೋ ಪಾಪವೋ ಏನಿದೆಯೋ ಅದಕ್ಕೆ ತಕ್ಕಂತೆ ಒಂದು ಮೈ ಮನಸ್ಸು ಹುಟ್ಟುತ್ತೆ ಅವನು ಜನ್ಮ ಎತ್ತುವಾಗ. ಅಲ್ಲಿ ಶ್ರದ್ಧಾ ಅನ್ನೋದು ಒಂದು ರೂಪದಲ್ಲಿ ಜೊತೆಗೆ ಸೇರ್ಕೊಂಡು ಬರುತ್ತೆ. ಅಂತಹ ಯಾವ
ಶ್ರದ್ಧೆ ಇದೆಯೋ ಆ ಶ್ರದ್ಧೆ ಯಾವ ರೂಪದ್ದಾಗಿರುತ್ತೆ, ಅದರಲ್ಲಿ ಶ್ರದ್ಧಾವಂತನಾದವನು ಸತ್ವವನ್ನು ಅವಲಂಬಿಸಿ ನೆಲೆ ನಿಂತಿರ್ತಾನೋ, ರಜಸ್ಸನ್ನು ಅವಲಂಬಿಸಿ ನೆಲೆ ನಿಂತಿರ್ತಾನೋ, ಅಥವಾ ತಮಸ್ಸನ್ನು ಅವಲಂಬಿಸಿ ನೆಲೆ ನಿಂತಿರ್ತಾನೋ ಎಂಬುದಾಗಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಶ್ರೀಕೃಷ್ಣ ಪ್ರಭುವಿನ ಉತ್ತರ, ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಎಲೈ ಅರ್ಜುನನೇ, ಯಾರ ಮನಸ್ಸು ಹೇಗೆ ರೂಪಿತವಾಗಿ ಬಂದಿದೆಯೋ, ಅಂದರೆ ಹಿಂದಿನ ಜನ್ಮಗಳಲ್ಲಿ ಯಾವ ತರಹದ ನಡೆನುಡಿಗಳನ್ನು ಅವನು ಬೆಳೆಸ್ಕೊಂಡು ಬಂದ, ಅದಕ್ಕೆ ತಕ್ಕಂತೆ ಇಲ್ಲಿ ಒಬ್ಬನ ಮನಸ್ಸು ರೂಪಿತವಾಗಿರುತ್ತೆ. ಮನಸ್ಸು ಹೇಗಾಗಿದೆಯೋ ಅದಕ್ಕೆ ತಕ್ಕಂತೆ ಶ್ರದ್ಧೆ ಎಂಬುದು ಇರುತ್ತೆ. ಶ್ರದ್ಧಾಮಯೋಯಂ ಪುರುಷ, ಒಬ್ಬ ಮಾನವ ಅವನು ಶ್ರದ್ಧೆ ಹೇಗಿರುತ್ತೋ ಅದಕ್ಕೆ ತಕ್ಕಂಥ ರೂಪವನ್ನು ಪಡಿತಾನೆ, ಅದಕ್ಕೆ ತಕ್ಕಂಥ ಸಿದ್ಧಿಯನ್ನು ಪಡಿತಾನೆ. ಯೋ ಯಚ್ಶ್ರದ್ಧಾ ಸ ಏವ ಸಹ, ಯಾರಲ್ಲಿ ಯಾವ ತರಹದ ಶ್ರದ್ಧೆ ಇದೆಯೋ ಆ ತರಹದ ವ್ಯಕ್ತಿಯಾಗಿ ಅವನು ಆಗ್ತಾನೆ. ಅದರಿಂದ ಶ್ರದ್ಧೆಯೇ ವ್ಯಕ್ತಿಯನ್ನು ರೂಪಿಸಿಕೊಡುವಂತಹ ಪ್ರಧಾನವಾದಂಥ ಒಂದು ವಿಷಯ. ಅದರಲ್ಲಿ ಸಾತ್ವಿಕರು, ರಾಜಸಿಕರು, ತಾಮಸಿಕರು ಅಂತಿರ್ತಾರೆ. ಯಜಂತೆ ಸಾತ್ವಿಕಾ ದೇವಾನ್, ಸಾತ್ವಿಕರು ಒಂದು ಸಾತ್ವಿಕವಾದ ಶ್ರದ್ಧೆಯಿಂದ ಕೂಡಿರ್ತಾರೆ. ಅವರು ದೇವತೆಗಳನ್ನು ಕುರಿತು ಸದಾ ಪೂಜಾ, ಯಜ್ಞ, ಯಾಗ ಮೊದಲಾದ ಕಾರ್ಯಗಳನ್ನು ಆಚರಣೆ ಮಾಡ್ತಾರೆ. ರಾಜಸಿಕರು ರಾಜಸವಾದ ಶ್ರದ್ಧೆಯಿಂದ ಕೂಡಿರ್ತಾರೆ. ಅವರು ಯಕ್ಷ, ರಾಕ್ಷಸ ಮೊದಲಾದವರನ್ನು ಉಪಾಸನೆ ಮಾಡ್ತಾರೆ. ಅವರಿಂದ ಯಾವುದೋ ಕ್ಷುದ್ರವಾದ ಲಾಭಗಳು ಸಿಗುತ್ತೆ ಅನ್ನೋ ಮನಸ್ಸಿರುತ್ತೆ. ಅವ್ರ ಬಗ್ಗೆ ಇವರಿಗೆ ಗೌರವ, ಶ್ರದ್ಧೆ ಜಾಸ್ತಿ ಇರುತ್ತೆ. ಇನ್ನು ತಾಮಸಿಕರು ಯಾರಿರ್ತಾರೋ ಅವರು ಪ್ರೇತ, ಭೂತ ಮೊದಲಾದಂತಹ ಇನ್ನೂ ಕ್ಷುದ್ರವಾದ ಶಕ್ತಿಗಳನ್ನು ಭಾವಿಸ್ತಾ ಉಪಾಸನೆ ಮಾಡ್ತಾ ಅವರಿಂದ ಸಿಗುವಂತಹ ಅಲ್ಪ ಸ್ವಲ್ಪ ಲಾಭಗಳೇನಿದೆ ಅದರಲ್ಲೇ ಜೀವನವನ್ನು ಮಾಡ್ತಾ ಇರ್ತಾರೆ. ಇದರಲ್ಲಿ ರಾಜಸ ಮತ್ತು ತಾಮಸವಾದಂತಹ ವ್ಯಕ್ತಿಗಳು ಮಾಡುವ ಕಾರ್ಯ ಹೇಗಿರುತ್ತೆ ಅಂತ ಕೇಳಿದರೆ, ಅವರು ಶಾಸ್ತ್ರವು ಯಾವ ವಿಧಿ ವಿಧಾನವನ್ನು ಹೇಳಿರುತ್ತೋ ಅದನ್ನು ಅವಲಂಬಿಸುವ ಮನಸ್ಸಿರೋಲ್ಲ ಅವರಿಗೆ. ತಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಆ ರೀತಿಯಾದಂಥ ಕ್ರಮವನ್ನು ಅನುಸರಿಸ್ತಾರೆ. ಹಾಗಿರೋದ್ರಿಂದ ಅವರು ಮಾಡುವ ತಪಸ್ಸು ಅದು ಘೋರ ರೂಪವಾದದ್ದು. ದಂಭ, ಅಹಂಕಾರ ಇವುಗಳಿಂದ ತುಂಬಿರ್ತಾರವರು. ದಂಭ ಅಂದರೆ ತಾನು ಹೀಗೆ, ತಾನು ಹಾಗೆ ಅಂತ ಹೇಳ್ಕೊಳ್ಳುವಂಥ ಬುದ್ಧಿ. ಒಳಗಡೆಗೆ ಆ ಶ್ರದ್ಧೆನೂ ಇರಲ್ಲ, ಭಕ್ತಿನೂ ಇರಲ್ಲ, ಆ ಕರ್ಮದ ಬಗ್ಗೆ ಆಸಕ್ತಿನೂ ಇರಲ್ಲ. ಆದರೆ ಹೊರಗಡೆಗೆ ಮಾತ್ರ ತುಂಬ ತೋರಿಸ್ಕೊಳ್ಳೋ ಪ್ರವೃತ್ತಿ ಇರುತ್ತೆ. ಅಹಂಕಾರ ಜೊತೆಗೆ ನನಗೆ ಸರಿಸಾಟಿಯಾಗಿ ಇನ್ಯಾರೂ ಇಲ್ಲ, ನಾನು ಅಷ್ಟು ಚೆನ್ನಾಗಿ ಇಂಥ ಕಾರ್ಯಗಳನ್ನೆಲ್ಲ ಮಾಡ್ತೇನೆ ಅಂತ ಹೇಳ್ಕೊಳ್ಳೋ ಬುದ್ಧಿ. ಕಾಮ ಅದೇ ಒಂದು ಬಲ ಅವರಿಗೆ, ನಾನಾ ರೀತಿಯಾದಂಥ ಅಪೇಕ್ಷೆಗಳು ಅದೇ ದೊಡ್ಡ ಬಲ. ರಾಗ ನಾನಾ ತರಹದ ಅಂಟು ಪ್ರಾಪಂಚಿಕವಾದದ್ದು, ಅದೇ ಒಂದು ದೊಡ್ಡ ಬಲ. ಅದರಿಂದ ಕುಡಿದವರಾಗಿರ್ತಾರೆ. ಈ ಶರೀರದಲ್ಲಿರುವಂತಹ ಸಪ್ತಧಾತುಗಳು, ಭೂತಗಳು ಇವುಗಳನ್ನೆಲ್ಲ ಪೀಡೆ ಕೊಡ್ತಾರೆ ತಮ್ಮ ಕಾರ್ಯ ಸಾಧನೆ ಮಾಡೋದಕ್ಕೋಸ್ಕರ. ಅಂದರೆ ಶರೀರವನ್ನು ನಾನಾ ತರಹ ಹಿಂಸೆ ಕೊಟ್ಟು ಒಂದು ಕಾರ್ಯವನ್ನು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಶರೀರದ ಒಳಗಡೆ ಸೇರಿಕೊಂಡಂಥ ನನ್ನನ್ನೂ ಕೃಷ್ಣನನ್ನಾಗಿ ಮಾಡ್ತಾರೆ. ಅಂದರೆ ನನ್ನನ್ನು ಅಲ್ಲಿ ನಾನು ಸುಖವಾಗಿ, ನೆಮ್ಮದಿಯಾಗಿ, ಪ್ರಸನ್ನನಾಗಿ ಇರೋಕ್ಕೆ ಬಿಟ್ಕೊಡದೆ ಹಾಗೆ ಒಂದು ತಮ್ಮ ನಿಶ್ಚಯ ಏನಿದೆಯೋ ಆ ನಿಶ್ಚಯಕ್ಕೆ ತಕ್ಕಂತೆ ಸದಾಕಾಲದಲ್ಲೂ ತಪಸ್ಸೆಯನ್ನು ಆಚರಣೆ ಮಾಡ್ತಾರೆ. ಅವರು ಸೇವಿಸುವ ಆಹಾರ ಅದೇ ರೀತಿಯಲ್ಲಿ ಯಜ್ಞ, ತಪಸ್ಸು, ದಾನ ಹೇಗಿರುತ್ತೆ ಅನ್ನೋ ಬಗ್ಗೆ ಚಿಂತನೆ ಮಾಡೋದಾದರೆ ಅಲ್ಲೂ ಸಾಕಷ್ಟು ಪ್ರಭೇದಗಳಿದೆಯಪ್ಪ. ಆಹಾರದ ವಿಷಯವನ್ನು ತೆಗೆದುಕೊಂಡ್ರೆ ಸಾತ್ವಿಕರು ಸಾತ್ವಿಕವಾದ ಆಹಾರವನ್ನು ಇಷ್ಟಪಡ್ತಾರೆ.
ಆ ಸಾತ್ವಿಕವಾದ ಮನಸ್ಸು ಆ ಆಹಾರದಿಂದ ಪುಷ್ಟಿಯನ್ನು ಪಡೆಯುತ್ತೆ. ಅದರಿಂದ ಅವರು ಮಾಡಬೇಕಾಗಿರುವ ಮಹಾ ಕಾರ್ಯಗಳೇನಿದೆ ಅದಕ್ಕೆ ಚೈತನ್ಯ ಆ ಸಾತ್ವಿಕ ಆಹಾರದಿಂದ ಅವರಿಗೆ ಒದಗಿ ಬರುತ್ತೆ. ಆ ಆಹಾರ ಹೇಗಿರುತ್ತೆ ಅಂತ ಕೇಳಿದ್ರೆ, ಆಯುಷ್ಯವನ್ನು ಕೊಡುವಂಥ ಆಹಾರ. ಎಲ್ಲ ಆಹಾರವೂ ಆಯುಷ್ಯವನ್ನು ವೃದ್ಧಿ ಮಾಡೋಲ್ಲ. ಕೆಲವು ಆಹಾರಗಳು ಆಯುಷ್ಯವನ್ನು ಹಾಳು ಮಾಡುತ್ತೆ. ಹಾಗಲ್ಲ, ಸಾತ್ವಿಕರು ಸಾತ್ವಿಕ ಆಹಾರವನ್ನು ಯಾವುದು ಬಳಸ್ತಾರೋ ಅದು ಆಯುಷ್ಯವನ್ನು ದೀರ್ಘವಾಗಿಟ್ಟಿರುತ್ತೆ ಮತ್ತು ಸತ್ವಗುಣ ವೃದ್ಧಿಯಾಗುವಂತೆ ಇರುತ್ತೆ. ಬಲ, ದೇಹದ ಬಲ, ಮನಸ್ಸಿನ ಬಲ, ಇಂದ್ರಿಯದ ಬಲ ಇವೆಲ್ಲ ವೃದ್ಧಿಯಾಗುವಂತೆ ಇರುತ್ತೆ. ಆರೋಗ್ಯಕ್ಕೆ ಕಾರಣವಾಗಿರುತ್ತೆ. ಸುಖ ಮತ್ತು ಪ್ರೀತಿ ಇವೆರಡನ್ನೂ ಬೆಳೆಸ್ಕೊಡ್ತಾ ಇರುತ್ತೆ ಆಹಾರ. ಸುಖ ಅಂದರೆ ತತ್ಕಾಲದಲ್ಲಿ ಅದನ್ನು ಸ್ವೀಕರಿಸುವಾಗ ಮನಸ್ಸಿಗೆ ಒಂದು ಸಂತೋಷ. ಪ್ರೀತಿ ಅಂದರೆ ನಿರಂತರವಾಗಿ ಅದರ ಬಗ್ಗೆ ಒಂದು ಸಂತೃಪ್ತಿಯ ಭಾವ. ಇವುಗಳು ಆಹಾರ ಸೇವನೆಯಿಂದ ಉಂಟಾಗುವಂತೆ ಇರುತ್ತೆ ಅದು. ಮತ್ತು ಯಾವ ಷಡ್ರಸಗಳಿದೆಯೋ ಅವುಗಳ ಉಚಿತವಾದಂತಹ ಮೇಲನ ಇರುತ್ತೆ. ಹಾಗಾಗಿ ಆಹಾರ ತುಂಬ ರಸವನ್ನು ಉಂಟು ಮಾಡುವಂತೆ ಇರುತ್ತೆ. ಸ್ನಿಗ್ಧ ಆಹಾರದಲ್ಲಿ ಘೃತ, ತುಪ್ಪ, ಅದರಿಂದ ಒಂದು ಸ್ನಿಗ್ಧತೆ ಇರುತ್ತೆ. ಸ್ಥಿರಾಹ, ಬಳಸಿದ ಆಹಾರ ಬಹಳ ಬೇಗ ಜೀರ್ಣವಾಗದೆ ಸ್ವಲ್ಪ ಹೊತ್ತು ತೆಗೆದುಕೊಂಡು ತನ್ನ ಎಲ್ಲ ಸತ್ವವನ್ನು ದೇಹಕ್ಕೆ ಒದಗಿಸಿಕೊಡುವಂತೆ ಇರುತ್ತೆ. ಹೃದಯಕ್ಕೆ ತುಂಬ ಆಪ್ಯಾಯಮಾನವಾಗಿರುತ್ತೆ. ಇದು ಸಾತ್ವಿಕರಿಗೆ ಪ್ರಿಯವಾದಂಥ ಒಂದು ಆಹಾರ. ಇನ್ನು ರಾಜಸರಿಗೆ ಪ್ರಿಯವಾದ ಆಹಾರ ಅಂತಂದರೆ ಖಾರ, ಹುಳಿ, ಉಪ್ಪು ಇವುಗಳು ಹೆಚ್ಚು ಇರುವಂಥದ್ದು. ಅದನ್ನು ಯಾವುದನ್ನೋ ಒಂದನ್ನು ಮುಂದಾಗಿ ಹೆಚ್ಚಾಗಿ ಇಟ್ಕೊಂಡು ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು. ಅತಿ ಉಷ್ಣವನ್ನು ಬಯಸುವಂಥದ್ದು. ಕೆಲವು ರಸಗಳು ತುಂಬ ತೀಕ್ಷ್ಣವಾಗಿರುವಂಥದ್ದು. ಹಾಗೆ ಸ್ನಿಗ್ಧತೆ ಇಲ್ಲ, ಘೃತ ಅದರ ಸ್ಪರ್ಶ ಇಲ್ಲ, ರೂಕ್ಷ ಒಣಗಿದ ಆಹಾರ ಮತ್ತು ದೇಹದಲ್ಲಿ ಒಂಥರಹ ದಾಹವನ್ನು ತರುವಂಥದ್ದು, ಬಾಯಾರಿಕೆಯನ್ನು ಹೆಚ್ಚು ಮಾಡುವಂಥದ್ದು ವಿದಾಹಿಯಾದಂಥ ಆಹಾರ ವಸ್ತುಗಳು. ಇದು ರಾಜಸವಾದ ವ್ಯಕ್ತಿಗಳಿಗೆ ತುಂಬ ಇಷ್ಟವಾಗುತ್ತೆ. ಅವರು ಅದನ್ನ ಬಯಸ್ತಾರೆ. ಅಂಥ ಆಹಾರವನ್ನು ಸ್ವೀಕರಿಸಿದ್ರ ಪರಿಣಾಮ ಏನಾಗುತ್ತೆ ಅಂತ ಕೇಳಿದರೆ ದುಃಖ, ಶೋಕ, ಆಮಯ ಇವು ಮೂರು ವೃದ್ಧಿಯಾಗುತ್ತೆ. ದುಃಖ ತತ್ಕಾಲದಲ್ಲಿ ಅನೇಕ ರೀತಿಯಾದ ಹಿಂಸೆಯನ್ನು ಅನುಭವಿಸುವಂಥದ್ದಕ್ಕೆ ದುಃಖ ಅಂತ ಕರೀತಾರೆ. ಯಾವಾಗಲೂ ಇರುವಂಥ ಯಾವುದೋ ಒಂದು ರೀತಿಯಾದಂಥ ಅಸಂತೃಪ್ತಿ ಇದೆಯಲ್ಲ, ನನಗೇನೋ ಕೊರತೆ ಆಗಿದೆ ಅಂತ 24 ಗಂಟೆ ಎಚ್ಚರವಾಗಿದ್ದಾಗಲೆಲ್ಲ ಹುಟ್ಟುವಂತಹದ್ದು ಒಂದು ಶೋಕ ಅಂತ. ಮತ್ತು ಜೊತೆಗೆ ಬಳಸಿದ ಆಹಾರ ಧಾತು ಪ್ರಕೋಪವನ್ನು ಉಂಟು ಮಾಡ್ತಾ ಇರೋದ್ರಿಂದ ನಾನಾ ತರಹದ ರೋಗಗಳಿಗೆ ಒಳಗಾಗ್ತಾರೆ. ಆದರೆ ಅದು ಅವ್ರಿಗೆ ಇಷ್ಟ, ಅವರ ಪ್ರವೃತ್ತಿಗೆ ಅದು ಪೋಷಕ, ಆದ್ದರಿಂದ ಅದನ್ನೇ ಅವರು ಬಯಸ್ತಾರೆ. ಇನ್ನು ತಾಮಸರ ಕಥೆ ಹೇಳೋದಾದರೆ, ಆಹಾರ ಹಳತಾದರೆ ಅವರಿಗೆ ತುಂಬ ಇಷ್ಟವಾಗಿರುತ್ತೆ. ಆಹಾರ ಸಿದ್ಧಪಡಿಸಿ 3 ಗಂಟೆ ಕಳೆದರೆ ಅದಕ್ಕೆ ಯಾಮ ಅಂತ ಕರೀತಾರೆ. 3 ಗಂಟೆ ಕಳೆದ ನಂತರದಲ್ಲಿ ಅದರಲ್ಲಿ ಕೆಲವು ಪರಿವರ್ತನೆಗಳಾಗ್ಬಿಡುತ್ತೆ. ಅಂಥ ಆಹಾರವೇ ಅವರಿಗೆ ಇಷ್ಟವಾಗಿರುತ್ತೆ. ಗತರಸ, ಅದರಲ್ಲಿ ಸಿದ್ಧಪಡಿಸಿದಾಗ ಯಾವ ರಸ ಇರುತ್ತೋ, ರುಚಿ ಇರುತ್ತೋ, ಅದು ಒಂದು ಸ್ವಲ್ಪ ಪರಿವರ್ತನೆ ಹೊಂದಿಬಿಡುತ್ತೆ. ಹಾಗೆ ಪರಿವರ್ತನೆ ಹೊಂದಿದ್ದೇ ಅವರಿಗೆ ತುಂಬ ಹಿತ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ದುರ್ಗಂಧವೂ ಇರುತ್ತೆ. ಪರ್ಯುಷಿತ, ಇಂದು ಮಾಡಿದ ಆಹಾರ ಮಾರನೇ ದಿವಸ ಬೆಳಗ್ಗೆಗೆ ಒಂದು ರಾತ್ರಿ ಕಳೆದರೆ ಅದಕ್ಕೆ ಪರ್ಯುಷಿತ ಅಂತ ಕರೀತಾರೆ. ಆಗ ಇನ್ನೂ ಅನೇಕ ಪರಿವರ್ತನೆಗಳನ್ನು ಹೊಂದಿಬಿಡಿರುತ್ತೆ. ಹಳಸಿದ ಆಹಾರ ಅಂತ ಕರೆಯೋದುಂಟು. ಅದು ಅವರಿಗೆ ಇಷ್ಟವಾಗ್ತಾ ಇರುತ್ತೆ. ಉಚ್ಛಿಷ್ಟ, ಹಾಗೆ ಬೇರೆಯವರು ತಿಂದು ಬಿಟ್ಟ ಆಹಾರ, ಎಂಜಲಾಗಿರ್ಬೋದು, ಅಲ್ಲ ಇನ್ನೊಬ್ಬರು ತ್ಯಜಿಸಿದ ಆಹಾರ, ಅವರು ಊಟ ಮಾಡಿದ ನಂತರದಲ್ಲಿ ಉಳಿದಿರುವಂಥ ಆಹಾರ, ಅದು ಅವರಿಗೆ ಇಷ್ಟವಾಗಿರುತ್ತೆ. ಮತ್ತು ಅಮೇಧ್ಯ, ಯಾವುದು
ಮೇಧೆಯನ್ನು ಬೆಳೆಸೋದಕ್ಕೆ ಕಾರಣವಾಗುವ ಆಹಾರವಲ್ಲವೋ, ಯಾವುದು ಅಪವಿತ್ರವಾದ ಆಹಾರವೋ ಅದು ಅವರಿಗೆ ಇಷ್ಟ ಅಂತ ಅನಿಸುತ್ತೆ. ಯಾವುದನ್ನು ಸಾಮಾನ್ಯ ಸಾತ್ವಿಕ ಜನಗಳು ಇಷ್ಟಪಡಲ್ವೋ ಅಂಥ ಆಹಾರ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಇಂತಹ ಭೋಜನವನ್ನು ತಾಮಸ ಪ್ರಿಯರಾದಂಥ ಜನಗಳು ಬಯಸ್ತಾರೆ. ಇನ್ನು ಯಜ್ಞಾನ ವಿಷಯ ತೆಗೆದುಕೊಂಡ್ರೆ ಅದರಲ್ಲೂ ಸಾತ್ವಿಕರ ನಡೆ ಒಂದು ತರಹ, ರಾಜಸಿಕರ ನಡೆ ಇನ್ನೊಂದು ತರಹ ಎಲ್ಲ ಇದೆ. ಸಾತ್ವಿಕರು ಹೇಗೆ ಒಂದು ಯಜ್ಞರೂಪವಾದ ಕಾರ್ಯವನ್ನು ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ, ಅವರು ಮಾಡುವ ಕರ್ಮ ಕರ್ತವ್ಯನ ಮನಸ್ಸಿನಿಂದ ಮಾಡ್ತಾರೆ. ಅದಕ್ಕೆ ಫಲ ಏನು ಬರಬೇಕು ಅನ್ನೋ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳಲ್ಲ, ಫಲದ ಅಂಟಿಲ್ಲ. ಮತ್ತು ಆಚರಣೆ ಮಾಡುವ ಕರ್ಮನ ಅರಿತು ಸಕ್ರಮವಾಗಿ ಮಾಡುತ್ತಾರೆ. ಯಾವುದು ಆಚರಣೆ ಮಾಡಬೇಕಾದದ್ದು ಎಂಬುದಾಗಿ ವೇದ ವಿಧಾನ ಮಾಡಿದೆಯೋ ಅದನ್ನು ಮಾತ್ರ ಆಚರಣೆ ಮಾಡುತ್ತಾರೆ. ಮತ್ತು ಮನಸ್ಸನ್ನು ಚೆನ್ನಾಗಿ ಇಟ್ಟು ಸಾವಧಾನ ಚಿತ್ತರಾಗಿ ಆಚರಣೆ ಮಾಡ್ತಾರೆ. ಇದು ಸಾತ್ವಿಕರ ಒಂದು ನಡೆ. ಇನ್ನು ರಾಜಸವಾದಂತಹ ನಡೆ ಯಜ್ಞದಲ್ಲಿ ಹೇಗಿರುತ್ತೆ ಅಂತ ಕೇಳಿದರೆ, ಫಲದ ಬಗ್ಗೆ ಅಂಟು ತುಂಬ ಇಟ್ಕೊಂಡು ಆಚರಣೆ ಮಾಡ್ತಾರೆ. ಮತ್ತು ದಂಭ, ತೋರ್ಗಾಣಿಕೆ, ನಾನು ಇಷ್ಟೆಲ್ಲ ಯಜ್ಞ, ಯಾಗ, ದಾನ, ಹೋಮ ಮೊದಲಾದವುಗಳನ್ನೆಲ್ಲ ಆಚರಣೆ ಮಾಡ್ತೀನಿ ಅಂತ ತೋರಿಸ್ಕೊಳ್ಳುವ ಪ್ರವೃತ್ತಿ ತುಂಬ ಇರುತ್ತೆ. ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ಆ ಕಾರ್ಯವನ್ನು ಆಚರಣೆ ಮಾಡ್ತಾರೆ. ಅಂತಹ ಯಜ್ಞ ರಾಜಸವಾದದ್ದು. ಇನ್ನೊಂದು ತಾಮಸವಾದದ್ದು ಅಂತ ಇನ್ನೊಂದು ವಿಧಾನ ಇದೆ. ಮೊದಲನೇದಾಗಿ ಯಾವ ಕ್ರಮವಿದೆಯೋ, ವೇದ ಯಾವ ಕ್ರಮವನ್ನು ವಿಧಾನ ಮಾಡಿದೆಯೋ ಆ ಕ್ರಮವನ್ನು ಯಾವುದನ್ನೂ ಅನುಸರಿಸುವ ಮನಸ್ಸಿಲ್ಲ. ತಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಯಜ್ಞ ಅಂತಂದಾಗ ಕೆಲವು ಅವಯವಗಳು ಜೊತೆಗೆ ಸೇರ್ಕೋಬೇಕು. ಅಲ್ಲಿ ಉತ್ತಮಾಧಿಕಾರಿಗಳಿಗೆ ಅನ್ನದಾನ ನಡೀಬೇಕು. ಆದರೆ ಈ ತಾಮಸರಾದಂಥ ಜನಗಳು ಆ ಅನ್ನದಾನದ ಬಗ್ಗೆ ಅವರಿಗೆ ಆಸಕ್ತಿ ಇರೋಲ್ಲ. ಮತ್ತು ಯಾವ ಕರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಮಂತ್ರ ಪುರಸ್ಸರವಾಗಿ ದೇವತೆಗಳನ್ನು ಕರೆದು ಅವರಿಗೆ ಹವಿಸ್ಸನ್ನು ಅರ್ಪಿಸಿ ಸಂತೋಷಪಡಿಸಬೇಕು ಎಂಬ ಕ್ರಮ ಇದೆಯೋ ಆ ಕ್ರಮವನ್ನು ಬಿಟ್ಟು ಮಂತ್ರವನ್ನು ಬಳಸ್ಕೊಳ್ಳದೆ ಹಾಗೆ ಕಾರ್ಯವನ್ನು ಮಾಡ್ತಾರೆ. ಮತ್ತು ಒಂದು ಕಾರ್ಯವನ್ನು ನಡೆಸಿದಾಗ ಅದಕ್ಕೆ ಎಷ್ಟೋ ಜನ ಸಹಾಯ ವರ್ಗ ಸೇರಿರುತ್ತೆ, ಋತ್ವಿಕರು ಸೇರಿರ್ತಾರೆ. ಅವ್ರನ್ನ, ಪುರೋಹಿತರನ್ನು, ಇವ್ರನ್ನೆಲ್ಲರನ್ನೂ ಒಂದು ಉತ್ತಮವಾದ ದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸುವ ಕರ್ತವ್ಯ ಇರುತ್ತೆ. ಆದರೆ ಹಾಗೆ ದಕ್ಷಿಣೆಯನ್ನು ಕೊಡುವಂಥ ಮನಸ್ಸಿರೋಲ್ಲ. ಇದ್ರ ಜೊತೆಗೆ ಎಲ್ಲದಕ್ಕಿಂತ ದೊಡ್ಡ ದೋಷ ಶ್ರದ್ಧೆಯೇ ಇರೋಲ್ಲ, ಆದರೂ ಕಾರ್ಯವನ್ನು ಆಚರಣೆ ಮಾಡ್ತಾರೆ. ಹೀಗಿದ್ದಾಗ ಇದಕ್ಕೆ ತಾಮಸ ಎಂಬುದಾಗಿ ಕರಿಬೇಕು. ಇನ್ನು ತಪಸ್ಸಿನಲ್ಲೂ ಕೂಡ ಇದೇ ರೀತಿಯಲ್ಲಿ 3 ವಿಧ ಇದೆ: ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ. ಸಾತ್ವಿಕವಾದಂತಹ ತಪಸ್ಸು ಹೇಗಿರುತ್ತೆ ಅಂತ ಕೇಳಿದರೆ, ದೇವತೆಗಳನ್ನು ಕಂಡರೆ ಪೂಜಿಸುವ ಬುದ್ಧಿ, ಬ್ರಾಹ್ಮಣನನ್ನು ಕಂಡರೆ ಗೌರವದಿಂದ ನೋಡುವಂಥ ಬುದ್ಧಿ, ಗುರು, ಯಾರಾದರೂ ತಿಳುವಳಿಕೆ ಇದ್ದಂಥ ಜನ, ಇವ್ರನ್ನೆಲ್ಲ ಕಂಡರೆ ಅವ್ರನ್ನ ಗೌರವಿಸುವ, ಪೂಜಿಸುವಂತಹ ಮನೋಧರ್ಮ. ಮತ್ತು ಶುಚಿತ್ವವನ್ನು ಸದಾ ನಿರ್ವಾಹ ಮಾಡುವಂಥ ಪ್ರವೃತ್ತಿ. ಒಂದು ತಪಸ್ಸು ಒಳ್ಳೆಯ ಫಲ ಕೊಡಬೇಕಾದ್ರೆ ಶುಚಿತ್ವವೇ ತುಂಬ ಮುಖ್ಯ. ಇವತ್ತು ಯಾವುದನ್ನು ನಾವು ಮಡಿ ಅನ್ನೋ ಶಬ್ದದಲ್ಲಿ ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದ್ವಿ. ಅದು ಶುಚಿತ್ವದ ಒಂದು ಹೆಜ್ಜೆಯೇ. ದೇಹ, ಇಂದ್ರಿಯ, ಮನೋಬುದ್ಧಿಗಳು ತನ್ನ ಸಹಜ ಸ್ವರೂಪದಲ್ಲಿ ಇರುವಂತೆ ಇಟ್ಕೊಳ್ಳುವಂಥದ್ದು. ಸ್ನಾನ, ಒಗೆದ ವಸ್ತ್ರದ ಧಾರಣ, ಶುಚಿಯಾದ ದೇಶದಲ್ಲಿ ಮಾತ್ರ ನೆಲೆಸಿರುವಂಥದ್ದು, ಮುಟ್ಟದ ವಸ್ತುಗಳನ್ನು ಮುಟ್ಟದೇ ಇರುವಂಥದ್ದು, ಇವುಗಳೆಲ್ಲ ಆ ಶುಚಿತ್ವಕ್ಕೆ ಸೇರುತ್ತೆ. ಹಾಗೆ ಮಾನಸಿಕವಾಗಿ
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಿಗಳಿಂದ ಕೂಡದೇ ಇರುವಂಥದ್ದು. ಅದು ಮಾನಸಿಕವಾದ ಶುಚಿತ್ವ. ಇವುಗಳಿಂದ ಕೂಡಿ ವ್ಯವಹಾರದಲ್ಲಿ ರುಜುತ್ವವನ್ನು ಇಟ್ಕೊಂಡಿರುವಂಥದ್ದು. ಅಂದರೆ ಮನಸ್ಸಿನಲ್ಲಿ ಏನನ್ನು ಚಿಂತನೆ ಮಾಡ್ತಾನೋ ಮಾತಿನಲ್ಲಿ ಅದನ್ನೇ ಆಡ್ತಾನೆ, ಮಾತಿನಲ್ಲಿ ಏನನ್ನು ಆಡ್ತಾನೋ ಅದರಂತೆ ನಡ್ಕೊಳ್ತಾ ಇರ್ತಾನೆ. ಇದು ಆರ್ಜವ. ಮತ್ತು ಬ್ರಹ್ಮಚರ್ಯದಲ್ಲಿ ತುಂಬ ಪ್ರೀತಿ. ಅಂದರೆ ಸದಾ ನನ್ನ ಪರಮ ಲಕ್ಷ್ಯ ಯಾವುದು ಅಂತ ಕೇಳಿದರೆ, ನನ್ನೊಳಗಡೆ ಬೆಳಗುವ ಪರಮಾತ್ಮ, ಪರಬ್ರಹ್ಮ, ಅವನ ಕಡೆಗೆ ಸಾಗುವುದೊಂದೇ ನನ್ನ ಉದ್ದೇಶ. ಅದಕ್ಕೆ ಬೇಕಾಗುವ ನೀತಿಯೊಂದನ್ನೇ ನಾನು ಪ್ರಧಾನವಾಗಿ ಇಟ್ಕೋತೇನೆ ಅನ್ನೋವನು ಬ್ರಹ್ಮಚರ್ಯವನ್ನು ಇಟ್ಕೊಂಡಿದ್ದಾನೆ ಅಂತ ಕರೆಯಲ್ಪಡ್ತಾನೆ. ಅಹಿಂಸಾ ಜೊತೆಗೆ ನನ್ನಿಂದ ಯಾವ ಜೀವಕೋಟಿಗಳಿಗೂ ಯಾವ ತರಹದ ಹಿಂಸೆಯೂ ನಡೀಬಾರ್ದು ಅನ್ನೋ ಸಂಕಲ್ಪವನ್ನು ಇಟ್ಕೊಂಡು ಯಥಾಶಕ್ತಿ ಅದಕ್ಕೆ ತಕ್ಕಂತೆ ವರ್ತಿಸುವನೋ, ಹೀಗೆ ಯಾರು ನಡ್ಕೊಳ್ತಾನೋ ಇದನ್ನು ಶಾರೀರವಾದಂಥ ಒಂದು ತಪಸ್ಸು ಎಂಬುದಾಗಿ ಕರೀತಾರೆ. ಅದು ಸಾತ್ವಿಕವಾದ ತಪಸ್ಸು, ಅದರಲ್ಲಿ ಶಾರೀರಿಕವಾದ ತಪಸ್ಸು ಹೀಗಿದೆ. ಮತ್ತು ತಪಸ್ಸಿನಲ್ಲಿ ಶಾರೀರಿಕ, ವಾಂಗ್ಮಯವಾದ ತಪಸ್ಸು, ಮಾನಸಿಕವಾದಂತಹ ತಪಸ್ಸು ಎಂಬುದಾಗಿ ಹೀಗೆ ಪ್ರಭೇದಗಳುಂಟು. ಅದರಲ್ಲಿ ಶಾರೀರಿಕವಾದದ್ದನ್ನು ಜ್ಞಾಪಿಸ್ಕೊಂಡ್ವಿ. ವಾಚಿಕವಾದಂಥದ್ದು, ವಾಂಗ್ಮಯ ರೂಪವಾದ ತಪಸ್ಸು ಹೇಗಿರುತ್ತೆ ಅಂತ ಕೇಳಿದರೆ, ಮೊದಲನೇದಾಗಿ ಮಾತನಾಡುವಾಗ ಯಾವ ನಮ್ಮ ಮಾತು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದು, ಇನ್ನೊಬ್ಬರಿಗೆ ಪ್ರಚೋದಕವಾಗಬಾರ್ದು, ಉದ್ವೇಗವನ್ನು ಉಂಟು ಮಾಡುವಂತೆ ಆಗಬಾರ್ದು. ಹಾಗೆ ಮಾತನ್ನು ನಿತ್ಯ ಜೀವನದಲ್ಲಿ ಇಟ್ಕೊಳ್ಳುವಂತಹದ್ದು ಒಂದು ವಾಂಗ್ಮಯವಾದ ತಪಸ್ಸು. ಮತ್ತು ಮಾತನಾಡುವಾಗ ತಿಳಿದೋ ತಿಳಿಯದೆಯೋ ಯಾವುದೇ ಕಾರಣಕ್ಕೂ ಒಂದು ಅಸತ್ಯವಾದ ಮಾತು ಬರಬಾರ್ದು. ನನಗೇನು ತಿಳುವಳಿಕೆ ಇದೆಯೋ ಅಷ್ಟನ್ನು ಮಾತ್ರ ನಾನು ಮಾತಾಡ್ತೀನಿ. ಅದು ಬಿಟ್ಟು ತಿಳಿಯದ ಯಾವುದೇ ವಿಷಯವನ್ನು ನಾನು ಮಾತಾಡೋಲ್ಲ, ಅಥವಾ ಬುದ್ಧಿಪೂರ್ವಕವಾಗಿ ಅಸತ್ಯವನ್ನು ನುಡಿಯಲ್ಲ ಅನ್ನೋ ಸಂಕಲ್ಪದಿಂದ ಮಾತಿನ ವ್ಯವಹಾರವಿರುತ್ತೆ. ಮತ್ತು ಜೀವಕೋಟಿಗಳಿಗೆ ಹಿತವಾಗುವಂತಹ ಮಾತು, ಪ್ರಿಯ ಮತ್ತು ಹಿತ ಎರಡೂ ಆಗಿರುವಂಥ ಮಾತು. ನಿತ್ಯದಲ್ಲೂ ಸಹ ತಾನು ಯಾವ ವೇದ ಶಾಖೆಗೆ ಸೇರಿದ್ದಾನೋ, ಋಗ್ವೇದವೋ, ಯಜುರ್ವೇದವೋ, ಸಾಮವೇದವೋ, ಆ ಶಾಖೆಯನ್ನು ಅನುಸಂಧಾನ ಮಾಡ್ತಾ ಇರುವಂಥದ್ದು. ಇವೆಲ್ಲವೂ ವಾಂಗ್ಮಯವಾದ ತಪಸ್ಸು ಎಂಬುದಾಗಿ ಕರೆಯಲ್ಪಡುತ್ತೆ. ಇನ್ನು ಮಾನಸವಾದ ತಪಸ್ಸು ಅಂದರೆ ಮೊದಲನೇದಾಗಿ ಮನಃಪ್ರಸಾದ. ಸದಾ ಕಾಲದಲ್ಲೂ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಿರುವಂಥದ್ದು. ಅಂದರೆ ಯಾವುದೇ ವೇಗಕ್ಕೆ ಒಳಪಡಿಸದೇ ಇರುವಂಥದ್ದು. ಯಾವಾಗ ಸಾಧ್ಯವಾಗುತ್ತೆ ಅಂತ ಕೇಳಿದ್ರೆ, ಸಲ್ಲದ ಆಸೆ ಅಪೇಕ್ಷೆಗಳು ಇಲ್ಲದೆ ಹೋದರೆ, ನನ್ನ ಕರ್ತವ್ಯ ಎಷ್ಟಿದೆಯೋ ಅಷ್ಟನ್ನು ಮಾಡ್ತೇನೆ, ದೈವ ಏನು ಕೊಡಬೇಕೋ ಅದನ್ನು ಕೊಡುತ್ತೆ, ಅಷ್ಟರಲ್ಲಿ ನಾನು ಸಂತುಷ್ಟವಾಗಿರ್ತೇನೆ ಅಂತ ಯಾರಿಗೆ ಮನಸ್ಸಿರುತ್ತೋ ಅವ್ರಿಗೆ ಮನಸ್ಸಿನಲ್ಲಿ ಯಾವುದೇ ವೇಗ ಇರೋಲ್ಲ. ಇದು ಪ್ರಧಾನವಾಗಿ ಇರಬೇಕಾದಂಥ ಒಂದು ಗುಣ. ಸೌಮ್ಯತ್ವ, ಸದಾ ಒಂದು ತಂಪಾದ ಮನಸ್ಸು, ತಂಪಾದ ನಡೆನುಡಿಗಳು ತುಂಬಿರುವಂಥದ್ದು, ಸೌಮ್ಯವಾದಂಥ ಒಂದು ನಡೆ. ಮೌನ, ಅನಾವಶ್ಯಕವಾಗಿ ಮಾತನಾಡದೇ ಇರುವಂಥದ್ದು, ಮನಸ್ಸಿನಲ್ಲಿ ಏನನ್ನೂ ಚಿಂತನೆ ಮಾಡದೇ ಇರುವಂಥದ್ದು. ಮತ್ತು ನಾಲಿಗೆಯನ್ನು ಬಳಸಿಯೂ ಸಹ ಅನಾವಶ್ಯಕವಾಗಿ ಮಾತನ್ನು ಹಿಗ್ಗಿಸ್ಕೊಳ್ಳದೇ ಇರುವಂಥದ್ದು. ಆತ್ಮವಿನಿಗ್ರಹ, ದೇಹ, ಇಂದ್ರಿಯ, ಮನಸ್ಸು ಇವಿಷ್ಟನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಸಂಯಮದಿಂದ ಜೀವನ ಮಾಡುವಂಥದ್ದು. ಭಾವ ಸಂಶುದ್ಧಿ, ಯಾವ ಕಾರ್ಯ ಮಾಡುವಾಗ ಯಾವ ಭಾವ ಇರಬೇಕೋ ಅದಲ್ಲದೆ ಇನ್ನೊಂದು ಭಾವ ಇರಬಾರ್ದು. ಅಂದರೆ ಪೂಜಿಸ್ತಾ ಇದ್ದೀನಿ ಅಂದರೆ ಗೌರವ ಬುದ್ಧಿ ತುಂಬಿರಬೇಕು ಪೂರ್ತಿಯಾಗಿ, ಮಧ್ಯದಲ್ಲಿ ಅಗೌರವ ಬರಬಾರ್ದು. ಅದ್ರ ಜೊತೆಗೆ ಅಲ್ಲಿ ಯಾವುದೋ ಕಾಮ ಹುಟ್ಕೋಬಾರ್ದು, ಅಲ್ಲಿ ಕ್ರೋಧ ಬರಬಾರ್ದು. ಹಾಗೆ ಯಾವುದೋ ಒಂದನ್ನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಅದಕ್ಕೆ ಬೇಕಾಗುವ ಶ್ರದ್ಧೆ ತುಂಬಿರಬೇಕು, ಅಲ್ಲಿ ಮಧ್ಯದಲ್ಲಿ ಅಶ್ರದ್ಧೆ ಬರಬಾರ್ದು. ಅಲ್ಲಿ ಬೇರೆ ಬೇರೆ ರೀತಿಯಾದ ಭಾವ ಅಂದರೆ ಅಸೂಯೆ ಹುಟ್ಕೋಬಾರ್ದು.
ಹೀಗೆ ಆಯಾ ಕರ್ಮಗಳನ್ನು ಆಚರಿಸುವಾಗ ಯಾವ ಭಾವಗಳಿರಬೇಕೋ ಅದು ಶುದ್ಧವಾಗಿರಬೇಕು. ಅಲ್ಲಿ ಯಾವುದೇ ರೀತಿಯಾದ ಸಂಕರ, ಇನ್ನೊಂದು ಭಾವದ ಮಿಶ್ರಣ ಬರಬಾರ್ದು. ಹೀಗಿದ್ದರೆ ಅದಕ್ಕೆ ಮಾನಸ ತಪಸ್ಸು ಎಂಬುದಾಗಿ ಕರೀತಾರೆ. ಇಂತಹ ಈ ತಪಸ್ಸಿನಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನೋ ಪ್ರಭೇದ ಇದೆ. ಅದರಲ್ಲಿ ಪರಮಶ್ರದ್ಧೆಯಿಂದ ಆಚರಿಸಲ್ಪಡುವ ತಪಸ್ಸು ಅದು ಫಲದ ನಿರೀಕ್ಷೆ ಇಲ್ಲದೆ ಆಚರಿಸಲ್ಪಟ್ಟಾಗ ಸಾತ್ವಿಕ ತಪಸ್ಸು ಎಂಬುದಾಗಿ ಕರೆಯಲ್ಪಡುತ್ತೆ. ಹಾಗಲ್ಲದೇ ಆಚರಿಸುವ ತಪಸ್ಸೆಯಿಂದ ನನಗೆ ಗೌರವ ಬರಬೇಕು, ನನ್ನನ್ನು 10 ಜನ ಪೂಜಿಸುವಂತೆ ಆಗಬೇಕು ಎಂಬ ಮನಸ್ಸಿನಿಂದ ಒಂದು ದಂಭ, ತೋರ್ಗಾಣಿಕೆ, ಅದರಿಂದ ಯಾವುದಾದ್ರು ಒಂದು ತಪಸ್ಸೆಯನ್ನು ಆಚರಣೆ ಮಾಡಿದ್ರೆ ಅದು ರಾಜಸವಾದ ತಪಸ್ಸು. ಅದು ದೀರ್ಘಕಾಲ ನಿಲ್ಲುವಂಥದ್ದಲ್ಲ, ಸ್ವಲ್ಪ ಕಾಲ ಇದ್ದು ಮರೆಯಾಗುವಂಥದ್ದಾಗಿರುತ್ತೆ. ಇನ್ನು ತಾಮಸವಾದ ತಪಸ್ಸು ಅಜ್ಞಾನದಿಂದ ಮಾಡ್ತಾ ಇರುವಂಥ ಒಂದು ಕಾರ್ಯ ಮತ್ತು ತನ್ನ ಶರೀರ, ಮನಸ್ಸು, ಬುದ್ಧಿ ಇವುಗಳಿಗೆ ಹಿಂಸೆ ಕೊಟ್ಕೊಂಡು ಮಾಡ್ತಾನೆ. ಹಗುರವಾಗಿ ಸಂತೋಷವಾಗಿ ಮಾಡುವಂಥದ್ದು ಅಲ್ಲ ಅದು. ಜೊತೆಗೆ ಹಾಗೆ ಆ ಕಾರ್ಯ ಸಾಧನೆ ಮಾಡುವಾಗ ಇತರರಿಗೂ ಅನೇಕ ರೀತಿಯಲ್ಲಿ ಹಿಂಸೆ ಕೊಟ್ಬಿಡ್ತಾನೆ. ಹಾಗೆ ಮಾಡಿದ್ರೆ ಅದಕ್ಕೆ ತಾಮಸವಾದಂತಹ ತಪಸ್ಸು ಎಂಬುದಾಗಿ ಕರೀತಾರೆ. ಹೀಗೇ ದಾನದಲ್ಲೂ ಸಹ 3 ತರಹದ ದಾನಗಳಿದೆ: ಸಾತ್ವಿಕ ದಾನ, ರಾಜಸ ದಾನ ಮತ್ತು ತಾಮಸ ದಾನ ಎಂಬುದಾಗಿ. ಸಾತ್ವಿಕ ದಾನ ಅತ್ಯಂತ ಶ್ರೇಷ್ಠವಾದದ್ದು. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ವೇದ ಹೇಳಿದೆ ತನ್ನಲ್ಲಿ ಇರುವಂತಹ ಸಂಪತ್ತನ್ನು ಒಳ್ಳೆ ಕಾಲ ಬಂದಾಗ ಒಳ್ಳೆ ದೇಶದಲ್ಲಿ ಉತ್ತಮ ಅಧಿಕಾರಿಗಳಿಗೆ ಹಂಚಿ ವಿತರಣೆ ಮಾಡಿ ತಾನು ಬಳಸಬೇಕು ಅಂತ. ಇದನ್ನು ಅನುಸರಿಸಿ ಯಾವ ದಾನವನ್ನು ಒಬ್ಬ ಉತ್ತಮವಾದ ಅಧಿಕಾರಿಗೆ ಕೊಡಬೇಕೋ ಅವನಿಗೆ ಕೊಟ್ಟಾಗ ಅದು ಸಾತ್ವಿಕ ದಾನ ಆಗುತ್ತೆ. ಯಾರೋ ಒಬ್ಬ ನನಗೆ ಉಪಕಾರ ಮಾಡಿದಾನೆ ಅನ್ನೋ ಕಾರಣಕ್ಕಾಗಿ ಅವನಿಗೊಂದು ದಾನ ಕೊಡ್ತೀನಿ ಅಂದರೆ ಅದು ಸಾತ್ವಿಕ ದಾನ ಅಲ್ಲ. ಅದು ನನಗೆ ಯಾವ ಉಪಕಾರವನ್ನು ಮಾಡಿಲ್ಲ, ಅವನಿಂದ ನನಗೆ ಯಾವ ಉಪಕಾರದ ನಿರೀಕ್ಷೆಯೂ ಇಲ್ಲ, ಮತ್ತು ಅವನು ಉತ್ತಮಾಧಿಕಾರಿ ಅಂದರೆ ನಾನು ಕೊಟ್ಟ ವಸ್ತುವನ್ನು ತುಂಬ ಚೆನ್ನಾಗಿ ಬಳಸ್ಕೋತಾನೆ, ಅವನ ಆತ್ಮೋದ್ಧಾರಕದನ್ನು ಬಳಸ್ಕೋತಾನೆ. ಮತ್ತು ಇದೊಂದು ಉತ್ತಮವಾದ ಕಾಲ, ಯಾವುದೋ ಪರ್ವಕಾಲ, ಯಾವುದೋ ಒಂದು ಕ್ಷೇತ್ರದಲ್ಲಿದ್ದೀನಿ ನಾನು, ಈ ಸಮಯದಲ್ಲಿ ದಾನ ಕೊಡಬೇಕು ಎಂಬುದಾಗಿ ವೇದ ಹೇಳುತ್ತೆ. ಆದ್ದರಿಂದ ನಾನು ಆ ಸಮಯದಲ್ಲಿ ಸರಿಯಾಗಿ ಉತ್ತಮ ಅಧಿಕಾರಿಗೆ ಉತ್ತಮವಾದ ನನ್ನಲ್ಲಿರುವಂಥ ಒಂದು ವಸ್ತುವನ್ನು ದಾನವಾಗಿ ಕೊಡ್ತೀನಿ ಅಂತಂದರೆ ಅದು ಸಾತ್ವಿಕವಾದ ದಾನ. ಇನ್ನು ರಾಜಸ ದಾನ ಅಂದರೆ ಏನೋ ಒಂದು ದಾನವನ್ನು ಕೊಡ್ತಾಯಿದ್ದೀನಿ ನಾನು, ಅದು ಹಿಂಗಡೆಗೆ ಒಂದು ಗುಪ್ತವಾದಂಥ ಉದ್ದೇಶ ಇದೆ, ಅವನು ನನಗೆ ಇನ್ನೊಂದು ಕೊಡ್ತಾನೆ ಅಂತಿದೆ. ಇವತ್ತು ನಮ್ಮನೆಗೆ ಬಂದಾಗ ಭಕ್ಷ್ಯಭೋಜ್ಯವನ್ನು ಹಾಕಿದ್ರೆ ಅವನು ನಂಗೆ ಒಂದು ದಿವಸ ಕರೀತಾನೆ ತನ್ನ ಮನೆಗೆ, ಅಲ್ಲಿ ನನಗೆ ಭಕ್ಷ್ಯಭೋಜ್ಯಗಳು ಬಗೆಯಾಗಿ ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಈ ನಿರೀಕ್ಷೆಯಿಂದ ಮಾಡಿದ ದಾನಗಳೆಲ್ಲವೂ ಕೂಡ ರಾಜಸ ದಾನ. ಮತ್ತು ಯಾವ ದಾನವನ್ನು ಮಾಡುವಾಗ ತನ್ನ ದೇಹಕ್ಕೋ ಇಂದ್ರಿಯಗೋ ಮನಸ್ಸಿಗೋ ಕ್ಲೇಶವಾಗುತ್ತೋ, ತುಂಬ ಕಷ್ಟಪಟ್ಟು ಕೊಡ್ತಾಯಿದ್ದೀನಿ ಅಂತ ಆಗುತ್ತೋ ಅದೆಲ್ಲ ರಾಜಸವಾದ ದಾನ. ಇನ್ನು 3ನೇದು ತಾಮಸ ದಾನ. ಅಜ್ಞಾನದಿಂದ ಮಾಡ್ತಾ ಇರುವಂಥ ಒಂದು ದಾನ. ಇದು ಪವಿತ್ರವಾದ ಜಾಗ ಹೋದೋ ಅಲ್ವೋ ಅಂತಲೂ ಗೊತ್ತಿಲ್ಲ, ಇದು ಒಳ್ಳೆ ಕಾಲವೋ ಅಲ್ವೋ ಅಂತ ಅದೂ ಗೊತ್ತಿಲ್ಲ. ಯಾರೋ ಒಬ್ಬನಿಗೆ ದಾನ ಕೊಡ್ತಾಯಿದ್ದೀನಿ, ಅವನು ನಿಜವಾಗಲೂ ಕೂಡ ಉತ್ತಮನಾದ ವ್ಯಕ್ತಿ ಹೌದೋ ಅಲ್ವೋ ಗೊತ್ತಿಲ್ಲ, ಸದುದ್ದೇಶಕ್ಕೆ ಅದನ್ನ ಬಳಸ್ಕೋತಾನೋ ಇಲ್ವೋ ಅಂತಲೂ ಗೊತ್ತಿಲ್ಲ ನನಗೆ. ಮತ್ತು ಕೊಡುವಾಗ ಅವನನ್ನು ಗೌರವಿಸಿ ಕೊಡಬೇಕು, ಅದು ಆದರ್ಶ. ಹಾಗೇನಿಲ್ಲ, ಹೇಗೋ ಕೊಡ್ತಾನೆ, ಅವನ ಬಗ್ಗೆ ಗೌರವ ಇಲ್ಲ ಆದರೂ ಕೊಡ್ತಾನೆ, ಮತ್ತು ಅವನ ಬಗ್ಗೆ ತಿರಸ್ಕಾರ ಬುದ್ಧಿ ಇದೆ ಆದರೂ ಕೊಡ್ತಾನೆ. ಈ ಥರದ ದಾನಗಳೇನಿದೆ ಇದೆಲ್ಲ ತಾಮಸ ದಾನ ಎಂಬುದಾಗಿ ಕರೆಯಲ್ಪಡುತ್ತೆ. ಇಷ್ಟು ಪರಿಚಯವನ್ನು ದಾನದ ಬಗ್ಗೆಯೂ ಕೊಟ್ಟು ಒಂದು ಮಾಡಿದ ಕಾರ್ಯ
ಸಾರ್ಥಕ ಆಗಬೇಕಾದ್ರೆ ಅದು ನಮ್ಮಲ್ಲಿರುವ ಅಥವಾ ಈ ಪ್ರಕೃತಿ ಮಂಡಲದಲ್ಲಿರುವ ಅಥವಾ ಸುತ್ತಮುತ್ತಲಿರುವ ವ್ಯಕ್ತಿಗಳಲ್ಲಿರುವ ಒಳಗಡೆ ಬೆಳೀತಾ ಇರೋ ಪರಮಾತ್ಮ ಯಾರಿಗಾರೋ ಅವನಿಗೆ ಪ್ರಸನ್ನತೆಯನ್ನು ಉಂಟು ಮಾಡುವಂತೆ ಇರಬೇಕು. ಹಾಗಿದ್ದರೆ ಅದು ಶ್ರೇಷ್ಠವಾದ ದಾನವಾಗಿ ಆಗುತ್ತೆ. ಆ ಮಾಡುವ ಕಾರ್ಯವೆಲ್ಲವೂ ಶ್ರೇಷ್ಠವಾದ ಕಾರ್ಯವಾಗುತ್ತೆ ಎಂಬುದಾಗಿ ಹೇಳಿ ಮುಂದಕ್ಕೆ ಇನ್ನೊಂದು ವಿಷಯವನ್ನು ಧರ್ಮಪ್ರಭು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಓಂ ತತ್ ಸತ್ ಎಂಬುದಾಗಿ 3 ಪದಗಳು ಇವೆಯಪ್ಪ. ಓಂ ತತ್ ಸತ್, ಈ 3 ಪದಗಳು ಆ ಪರಬ್ರಹ್ಮವನ್ನು ಕುರಿತಾಗಿ ಬಂದಿರುವ ಪದಗಳು. ಈ 3 ಪದಗಳನ್ನು ಬಳಸಿ ಪರಬ್ರಹ್ಮವನ್ನು ಹೇಳುವಂಥದ್ದಿದೆ ಅಥವಾ ನೆನಪಿಸ್ಕೊಳ್ಳುವಂಥದ್ದಿದೆ. ಈ 3 ಪದಗಳು ಆ ಪರಮಾತ್ಮನ ಪ್ರತಿನಿಧಿಗಳು. ಈ 3 ಪದಗಳೇ ಮುಂದಕ್ಕೆ ವಿಸ್ತಾರವಾಗಿ ಬ್ರಾಹ್ಮಣ, ವೇದ, ಯಜ್ಞ ಇವುಗಳೆಲ್ಲವೂ ರೂಪಿತವಾಗಿದೆ, ಇವುಗಳೆಲ್ಲವೂ ಸಿದ್ಧವಾದದ್ದಾಗಿದೆ. ಅಂದರೆ ಪರಮಾತ್ಮನನ್ನು ಜ್ಞಾಪಿಸುವ ಓಂಕಾರವೇ ಬ್ರಾಹ್ಮಣ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತೆ, ವೇದದ ಸ್ವರೂಪವನ್ನು ಧಾರಣೆ ಮಾಡಿಕೊಂಡಿದೆ, ಯಜ್ಞ ರೂಪವನ್ನು ಧರಿಸಿದೆ. ಹಾಗೆ ತತ್ ಎಂಬುದಾಗಿ ಆ ಪರಮಾತ್ಮನನ್ನು ಕರೆಯೋದುಂಟು. ತತ್ ಅಂದರೆ ಅದು ಅಂತ. ಅಂದರೆ ಅದ್ರ ಬಗ್ಗೆ ನನಗೆ ಇನ್ನೇನು ಹೇಳೋಕ್ಕೆ ಗೊತ್ತಾಗಲ್ಲ, ಅನುಭವಿಸಿದ್ದೀನಿ. ಅದ್ಭುತವಾದದ್ದು, ಆನಂದಮಯವಾದದ್ದು. ಅದನ್ನು ಅದು ಅಂತ ಹೇಳೋಕ್ಕೆ ನನಗೆ ಗೊತ್ತಾಗುತ್ತೆ ಅಷ್ಟೇ. ಹಾಗೆ ಹೇಳಲ್ಪಡುವಂತಹ ಯಾವ ಬ್ರಹ್ಮ ಇದೆಯೋ ಅದೇ ಬ್ರಾಹ್ಮಣನಾಗ್ತಾನೆ, ಅದೇ ವೇದವಾಗುತ್ತೆ, ಅದೇನೇ ಮುಂದಕ್ಕೆ ಯಜ್ಞರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತೆ. ಇದೇ ರೀತಿಯಲ್ಲಿ ಸತ್ ಅನ್ನೋ ಶಬ್ದ ಏನಿದೆ ಅದು ಬ್ರಹ್ಮವನ್ನು ಕುರಿತು ಇರುವಂಥ ಒಂದು ಪದ. ಅದೇನೇ ಬ್ರಾಹ್ಮಣನಾಗುತ್ತೆ, ಅದೇನೇ ವೇದಗಳಾಗುತ್ತೆ, ಅದೇನೇ ಯಜ್ಞ ರೂಪವನ್ನು ಧಾರಣೆ ಮಾಡುತ್ತೆ. ಹೀಗಿರೋದ್ರಿಂದಲೇ ಯಜ್ಞ, ದಾನ, ತಪಸ್ಸು ಇವುಗಳನ್ನು ಮಾಡುವಾಗ ಓಂ ಅನ್ನೋ ರೀತಿಯಾದ ಶಬ್ದವನ್ನು ಉಚ್ಚರಿಸಿ ಆ ಕರ್ಮಗಳನ್ನು ಆಚರಣೆ ಮಾಡುವಂಥದ್ದು ರೂಢಿಗೆ ಬಂದಿದೆಯಪ್ಪ. ಮೋಕ್ಷವನ್ನು ಪಡೆಯುವಂತಹ ಉತ್ತಮರಾದ ಜನಗಳು ಯಜ್ಞ, ದಾನ, ತಪಸ್ಸು ಇವುಗಳನ್ನು ಆಚರಣೆ ಮಾಡುವಾಗ ಅವೆಲ್ಲವೂ ಸಹ ಆ ತತ್ ಅದು ಎಂಬುದಾಗಿ ಕರೆಯಲ್ಪಡುವಂತಹ ಯಾವ ಪರಮಾತ್ಮ ರೂಪವಾದ ತತ್ವ ಇದೆಯೋ, ಸತ್ಯ ಇದೆಯೋ ಅದನ್ನು ಭಾವಿಸಿ ಆ ಕರ್ಮಗಳನ್ನು ಆಚರಣೆ ಮಾಡ್ತಾರೆ. ಸತ್ ಅನ್ನೋ ಶಬ್ದ ಪ್ರಧಾನವಾಗಿ ಕೆಲವು ಅರ್ಥಗಳಲ್ಲಿ ಬಳಕೆಯಲ್ಲಿದೆಯಪ್ಪ. ಮೊದಲನೇದಾಗಿ ಇರುವ ವಸ್ತು ಅನ್ನೋದನ್ನು ಸತ್ ಅನ್ನೋ ಶಬ್ದ ಜ್ಞಾಪಿಸುತ್ತೆ. ಸಾಧು, ಉತ್ತಮವಾದದ್ದು, ಸಜ್ಜನರು ಮೆಚ್ಚುವಂಥ ವಸ್ತು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗೆ ಪ್ರಶಸ್ತವಾದ ಅನೇಕ ಕರ್ಮಗಳುಂಟು. ಉಪನಯನ ಇದೆ, ವಿವಾಹ ಇದೆ, ಅದೇ ತರಹ ನಾನಾ ರೀತಿಯಾದಂಥ ಕರ್ಮಗಳಿದೆ. ಅವುಗಳಿಗೂ ಸತ್ ಅನ್ನೋ ಶಬ್ದವನ್ನು ಬಳಸೋದುಂಟಪ್ಪ. ಅಂದರೆ ಯಾವುದೋ ಒಂದು ವಸ್ತು ಸದಾ ಇದೆ ಅನ್ನೋದನ್ನು ಹೇಳುವಾಗ ಸತ್ ಅನ್ನೋ ಶಬ್ದದಿಂದ ಹೇಳೋದುಂಟು. ಸಜ್ಜನರು ಮೆಚ್ಚುವಂಥದ್ದು ಒಂದಿದೆ ಅಂದರೆ ಅದನ್ನು ಸತ್ ಅನ್ನೋ ಶಬ್ದದಿಂದ ಕರೆಯೋದಂಥದ್ದುಂಟು. ಅನೇಕ ಮಂಗಳ ಕಾರ್ಯಗಳಿವೆ, ಅವುಗಳನ್ನು ಸತ್ಕರ್ಮ, ಸತ್ ಅನ್ನೋ ಶಬ್ದದಿಂದ ಕರೆಯುವಂಥದ್ದುಂಟು. ಯಜ್ಞವನ್ನು ಆಚರಣೆ ಮಾಡುವಾಗ, ತಪಸ್ಸೆಯನ್ನು ಆಚರಣೆ ಮಾಡುವಾಗ, ದಾನವನ್ನು ಕೊಡುವಾಗ ಒಂದು ಸ್ಥಿತಿ ಇರಬೇಕು ದೇಹ, ಇಂದ್ರಿಯ, ಮನೋಬುದ್ಧಿಗಳಲ್ಲಿ. ಆ ಸ್ಥಿತಿಯನ್ನು ಸಹ ಸತ್ ಎಂಬುದಾಗಿ ಕರೀತಾರೆ. ಆ ರೀತಿಯಾದ ಸ್ಥಿತಿಯನ್ನು ಹೊಂದಿದವನಾಗಿ ಯಾವುದಾದ್ರೂ ಒಂದು ಕರ್ಮವನ್ನು ಆಚರಣೆ ಮಾಡಿದ್ರೆ ಆ ಕರ್ಮಕ್ಕೆ ಸತ್ಕರ್ಮ ಎಂಬುದಾಗಿ ಕರೀತಾರೆ.
ಯಾವ ಕರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಶ್ರದ್ಧೆ ಇರೋಲ್ವೋ, ಮತ್ತು ಆ ಸಂದರ್ಭದಲ್ಲಿ ಮಾಡುವಂತಹ ಹುತ ಹೋಮ ಮಾಡುವಂತಹದ್ದು, ದಾನ ಮಾಡುವಂತಹದ್ದು, ಆಚರಿಸುವ ತಪಸ್ಸು ಮತ್ತು ಮಾಡುವ ನಾನಾ ರೀತಿಯಾದ ಕರ್ಮಗಳು ಇವೆಲ್ಲವೂ ಕೂಡ ಅಸತ್ಯ ಎಂಬುದಾಗಿ ಕರೆಯಲ್ಪಡುತ್ತವೆ. ಅದು ಈ ಲೋಕದಲ್ಲಿ ಬದುಕಿರುವಾಗಲೂ ದೊಡ್ಡ ಲಾಭವನ್ನು ಕೊಡಲ್ಲ, ತೀರ್ಕೊಂಡ ನಂತರವೂ ಅದ್ಭುತವಾದ ಫಲವನ್ನು ಏನನ್ನೂ ಕೊಡಲ್ಲ, ಉತ್ತಮ ಲೋಕಕ್ಕೂ ಬಂದು ಉತ್ತಮವಾದ ಫಲವನ್ನು ಕೊಡಲ್ಲ. ಅದು ಒಂದು ದೃಷ್ಟಿಯಿಂದ ವ್ಯರ್ಥವಾದದ್ದು. ಆದ್ದರಿಂದ ಮಾಡಬೇಕಾದ ಕರ್ಮವನ್ನು ಶಾಸ್ತ್ರ ಏನು ಹೇಳ್ತಾ ಇದೆಯೋ ಹಾಗೆ ಆಚರಣೆ ಮಾಡು. ಮತ್ತು ಶ್ರದ್ಧೆ ಅತ್ಯಂತ ಮುಖ್ಯವಾದದ್ದು, ಜೊತೆಗೆ ವಿಧಿವಿಧಾನವೂ ಜೊತೆಗೆ ಸೇರಿರಬೇಕು. ಮಾಡುವ ಕಾರ್ಯವನ್ನು ಅರಿತು ಆಚರಣೆ ಮಾಡಬೇಕು. ಹಾಗಾದಾಗ ಅದರ ಉತ್ಕೃಷ್ಟವಾದ ಫಲ ಸಿಗುತ್ತೆ. ಅದರ ಪರಿಣಾಮವಾಗಿ ಅವನು ಆಚರಣೆ ಮಾಡುವವನು ಉತ್ತಮ ಗತಿಯನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತಪ್ಪ. ಹಾಗೆ ನೀನೂ ಸಹ ಜೀವನದಲ್ಲಿ ಶ್ರದ್ಧೆಯನ್ನು ತುಂಬಿಕೊಂಡು ವೇದವಿಹಿತವಾದ ಕರ್ಮವನ್ನು ನೀನು ಯಾವುದನ್ನು ಆಚರಣೆ ಮಾಡಬೇಕೋ ಅದನ್ನು ಕ್ರಮವರಿತು ಚೆನ್ನಾಗಿ ಆಚರಣೆ ಮಾಡೋ ಉತ್ತಮವಾದ ಫಲವನ್ನು ಪಡೆಯುವವನಾಗ್ತೀಯಾ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪ್ರಭು 3 ವಿಧವಾದ ಶ್ರದ್ಧೆಯ ಪರಿಚಯವನ್ನು ಕೊಟ್ಟು, ಅದರಿಂದ ಲೋಕದಲ್ಲಿ ನಡೆಯುವಂತಹ ಕರ್ಮಗಳು ಯಾವ್ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದನ್ನು ಹೇಳಿ, ಅದರಲ್ಲಿ ಶ್ರೇಷ್ಠವಾದಂತಹ ಸಾತ್ವಿಕವಾದಂತಹ ಒಂದು ವಿಧಾನವನ್ನು ಅನುಸರಿಸಿ ಕರ್ಮವನ್ನು ಆಚರಿಸಬೇಕು ಎಂಬ ಬಗ್ಗೆ ಒಂದು ಪರಿಚಯವನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಇಲ್ಲಿ ಅನುಗ್ರಹಿಸಿದ್ದಾನೆ. ಅದನ್ನು ನಾವು ಮನಸ್ಸಿಗೆ ತಂದುಕೊಂಡು ನಮ್ಮ ಜೀವನದಲ್ಲೂ ಅದನ್ನು ಸಾಧಿಸಬೇಕು ಎಂಬುದನ್ನು ಎಲ್ಲರ ಜೊತೆಗೆ ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಆ ಶ್ರೀಕೃಷ್ಣ ಪ್ರಭುವಿನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಸುಮ್ಮನೆ ಬರುವುದೇ ಮುಕುತಿ, ಸುಮ್ಮನೆ ಬರುವುದೇ ಮುಕುತಿ, ನಮ್ಮ ಅಚ್ಯುತನಂತನ ನೆನೆಯದ ಭಕ್ತಿ. ಸುಮ್ಮನೆ ಬರುವುದೇ ಮುಕುತಿ, ನಮ್ಮ ಅಚ್ಯುತನಂತನ ನೆನೆಯದ ಭಕ್ತಿ. ಸುಮ್ಮನೆ ಬರುವುದೇ ಮುಕುತಿ. ಮನದಲ್ಲಿ ದೃಢವಿರಬೇಕು, ಪಾಪಿ ಜನರ ಸಂಸರ್ಗವ ನೀಗಲು ಬೇಕು. ಮನದಲ್ಲಿ ದೃಢವಿರಬೇಕು, ಪಾಪಿ ಜನರ ಸಂಸರ್ಗವ ನೀಗಲು ಬೇಕು. ಅನುಮಾನವನು ಬಿಡಬೇಕು, ನಾವು ಅನುಮಾನವನು ಬಿಡಬೇಕು. ತನ್ನ ತನು ಮನದನವನು ಒಪ್ಪಿಸಿಕೊಡಬೇಕು. ಅನುಮಾನವನು ಬಿಡಬೇಕು. ತನ್ನ ತನು ಮನದನವನು ಒಪ್ಪಿಸಿಕೊಡಬೇಕು. ಸುಮ್ಮನೆ ಬರುವುದೇ ಮುಕುತಿ, ನಮ್ಮ ಅಚ್ಯುತನಂತನ ನೆನೆಯದ ಭಕ್ತಿ. ಸುಮ್ಮನೆ ಬರುವುದೇ ಮುಕುತಿ.
ವ್ಯಾಪಾರವನ್ನು ಬಿಡಬೇಕು. ಓ ವ್ಯಾಪಾರವನ್ನು ಬಿಡಬೇಕು. ನಮ್ಮ ಶ್ರೀಪತಿ ಪುರಂದರ ವಿಠಲೆನ್ನಬೇಕು. ವ್ಯಾಪಾರವನ್ನು ಬಿಡಬೇಕು. ನಮ್ಮ ಶ್ರೀಪತಿ ಪುರಂದರ ವಿಠಲೆನ್ನಬೇಕು. ಪಾಪರಹಿತನಾಗಬೇಕು. ಓ ಪಾಪರಹಿತನಾಗಬೇಕು. ಜ್ಞಾನ ದೀಪದ ಬೆಳಕಲ್ಲಿ ಓಡಾಡಬೇಕು. ಪಾಪರಹಿತನಾಗಬೇಕು. ಜ್ಞಾನ ದೀಪದ ಬೆಳಕಲ್ಲಿ ಓಡಾಡಬೇಕು. ಸುಮ್ಮನೆ ಬರುವುದೇ ಮುಕುತಿ. ನಮ್ಮ ಅಚ್ಯುತನಂತನ ನೆನೆಯದ ಭಕ್ತಿ. ಸುಮ್ಮನೆ ಬರುವುದೇ ಮುಕುತಿ. ನಮಗೆ ಸುಮ್ಮನೆ ಬರುವುದೇ ಮುಕುತಿ.